ಇನ್ನು ಸುಜಾತಾ ಭಟ್ ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ಅಂದ್ರೆ ಧರ್ಮಸ್ಥಳಕ್ಕೆ ಅವರ ಸಹೋದರ ಒಂದು ಭೂಮಿಯನ್ನ ಕೊಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿವಾದಗಳು ಕೂಡ ಇರುವಂತದ್ದು. ಆ ವಿವಾದಕ್ಕೆ ಸಂಬಂಧಪಟ್ಟಂತೆ ಕೂಡ ಸುಜಾತಾ ಭಟ್ ಮಾತನಾಡಿದ್ದಾರೆ. ಹಾಗಾದ್ರೆ ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ನಾನು ಯಾವ ಎಜುಕೇಶನ್ ಟ್ರಸ್ಟ್ ಅಲ್ಲೂ ನಾನು ಕೇಳಲಿಲ್ಲ. ದಯವಿಟ್ಟು ಹೀಗೆ ಆಗಿದೆ. ನಾನು ಕೇಳಿರೋದು ಇಷ್ಟೇ. ನಾನು ಕೇಳಿರೋದು ನನಗೆ ಆಸ್ತಿ ಬೇಡ ಸರ್. ನಾನು ದುಡ್ಕೊಂಡು ತಿಂತೀನಿ. ನನಗೆ ಇಷ್ಟು ವರ್ಷ ಇಲ್ಲದಿರುವ ಆಸ್ತಿ ನನಗೆ ಯಾಕೆ ಬೇಕು ಸರ್? ನಾನು ಯಾರ ಆಸ್ತಿಗೂ ನಾನು ದುಂಬಾಲು ಬಿದ್ದವಳಲ್ಲ. ನಾನು ಸ್ವತಃ ದುಡ್ದು ತಿನ್ನುವವಳು. ಯಾವ ಎಜುಕೇಷನ್ ಟ್ರಸ್ಟಿಗೂ ಹೋಗಲಿಲ್ಲ. ತಂದೆಯ ಆಸ್ತಿ ಅದು. ನಾನು ಒಬ್ಳು ಜೀವಂತವಾಗಿದ್ದೀನಿ ಅಂದವಾಗ ನನ್ನ ದಾನ ಕೊಡಲಿ, ಸೇಲ್ ಮಾಡಲಿ, ಮೊಮ್ಮಕ್ಕಳದ್ದು ಒಂದು ಸೈನ್ ಬೇಕಲ್ವಾ? ನೀವಾಗೇನಾದ್ರೂ ನಿಮ್ಮ ಪಾಲ್ ಕೇಳಿದ್ರ? ನಾನು ಎಲ್ಲೂ ನಾನು ಕೇಳಲಿಲ್ಲ. ಮತ್ತೆ ಏನು ವಿಚಾರ ಮಾತಾಡಿದ್ರಿ ಅಲ್ಲಿ ಹೋಗಿ? ಎಜುಕೇಶನ್ ಟ್ರಸ್ಟ್ ನಾನು ಎಜುಕೇಶನ್ ಟ್ರಸ್ಟ್ ಅಲ್ಲಿ ಯಾವತ್ತೂ ನಾನು ಮಾತಾಡಿಲ್ಲ. ನಾನು ಯಾವ ಎಜುಕೇಶನ್ ಟ್ರಸ್ಟ್ ಅಲ್ಲೂ ನಾನು ಮಾತಾಡಿಲ್ಲ. ನಾನು ಯಾವ ಎಜುಕೇಶನ್ ಟ್ರಸ್ಟ್ ಅಲ್ಲೂ ನಾನು ಕೇಳಲಿಲ್ಲ. ದಯವಿಟ್ಟು ಹೀಗೆ ಆಗಿದೆ. ನಾನು ಕೇಳಿರೋದು ಇಷ್ಟೇ. ನಾನು ಕೇಳಿರೋದು ನನಗೆ ಆಸ್ತಿ ಬೇಡ ಸರ್. ನಾನು ದುಡ್ಕೊಂಡು ತಿಂತೀನಿ. ನನಗೆ ಇಷ್ಟು ವರ್ಷ ಇಲ್ಲದಿರುವ ಆಸ್ತಿ ನನಗೆ ಯಾಕೆ ಬೇಕು ಸರ್? ನಾನು ಯಾರ ಆಸ್ತಿಗೂ ನಾನು ದುಂಬಾಲು ಬಿದ್ದವಳಲ್ಲ. ನಾನು